ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಜಿಲ್ಲೆಯಲ್ಲಿ ಸಿಗಡಿ ಮೀನು ಕದ್ದ ಆರೋಪದಲ್ಲಿ ಬಂಜಾರ ಸಮಾಜದ ಮಹಿಳೆಯೊಬ್ಬರನ್ನ ಮರಕ್ಕೆ ಕಟ್ಟಿ ಹಾಕಿ ಹಲ್ಲೆ ಮಾಡಿ ಅವಾಚ್ಯವಾಗಿ ನಿಂದಿಸಿದ ಅಮಾನವೀಯ ಕೃತ್ಯ ಮಲ್ಪೆ ಬಂದರಿನಲ್ಲಿ ಜರುಗಿದ್ದು, ಘಟನೆಗೆ ಸಂಬಂಧಪಟ್ಟ ಎಲ್ಲರನ್ನ ಬಂಧಿಸಿ ಸದರಿ ನೊಂದ ಮಹಿಳೆಗೆ 25 ಲಕ್ಷ ಸೂಕ್ತ ಪರಿಹಾರ ಕೊಡುವ ಕುರಿತು ಕರ್ನಾಟಕ ಪ್ರದೇಶ ಬಂಜಾರ ಸೇವಾ ಸಂಘ ಮನವಿ ಮಾಡುವುದು ಏನಪ್ಪಾ ಅಂದ್ರೆ, ವಿಜಯನಗರ ಮೂಲದ ಮಹಿಳೆಯೊಬ್ಬರು ನೈಸರ್ಗಿಕವಾಗಿ ಉಚಿತವಾಗಿ ದೊರೆಯುವ ಮೀನನ್ನ ಕದ್ದು ಮಾರಾಟಕ್ಕೆ ಯತ್ನ ಮಾಡಿದಾಳೆ ಎಂದು ಅನುಮಾನಿಸಿ ಅನಾಗರಿಕ ರೀತಿಯಲ್ಲಿ ವರ್ತಿಸಿ ಮಹಿಳೆಯೆಂದು ನೋಡದೆ ಆಕೆಯನ್ನ ಮರಕ್ಕೆ ಕಟ್ಟಿ ಹಿಗ್ಗಾಮುಗ್ಗ ಥಳಿಸಿ ಅಮಾನವೀಯವಾಗಿ ನಡೆದುಕೊಂಡಿದ್ದು, ವಿಜಯಪುರ ಜಿಲ್ಲೆಯ ಬಡ ಬಂಜಾರ ಸಮಾಜದ ಮಹಿಳೆಯು ತನ್ನ ಹೊಟ್ಟೆಪಾಡಿಗಾಗಿ ತನ್ನ ಕುಟುಂಬದೊಂದಿಗೆ ದೂರದ ಉಡುಪಿಗೆ ದುಡಿಯಲು ಹೋದ್ರೆ ಅಲ್ಲಿ ಈ ರೀತಿ ಅಮಾನವೀಯ ಘಟನೆ ಜರುಗಿದ್ದು, ಇಡೀ ಮನುಕುಲ ತಲೆ ತಗ್ಗಿಸುವ ಸ್ಥಿತಿ ಉಂಟಾಗಿದೆ. ಒಬ್ಬ ಮಹಿಳೆಯನ್ನ ಈ ರೀತಿ ಕಟ್ಟಿ ಹಾಕಿ ಹಲ್ಲೆ ಮಾಡುವುದು ಅಮಾನವೀಯ ಮಾತ್ರವಲ್ಲ, ಗಂಭೀರ ಅಪರಾಧವೂ ಹೌದು. ಇಂತಹ ಅನಾಗರಿಕ ವರ್ತನೆ ಕರ್ನಾಟಕದಾದ್ಯಂತ ಸುಸಂಸ್ಕೃತ ನಾಡಿಗೆ ತಕ್ಕದಾದುದಲ್ಲ. ಕಾನೂನು ಅಡಿಯಲ್ಲಿ ಶಿಕ್ಷಿಸಲು ಅವಕಾಶ ಇರುವಾಗ ಸಾರ್ವಜನಿಕರು ಕಾನೂನು ಕೈಗೆತ್ತಿಕೊಳ್ಳುವುದು ಸರ್ಕಾರ ತಲೆ ತಗ್ಗಿಸುವಂತಾಗಿದೆ. ಆದ ಕಾರಣ ಘಟನೆಯಲ್ಲಿ ಭಾಗಿಯಾದ ಪ್ರತ್ಯೇಕವಾಗಿ ಈ ಘಟನೆ ನೋಡುತ್ತಾ ನಿಂತವರ ಮೇಲೆ ಪ್ರಕರಣ ದಾಖಲಿಸಿ ಬಂಧಿಸಬೇಕು ಹಾಗೂ ಬಂಧಿಸಿದ ಆರೋಪಿಗಳನ್ನ ಕಠಿಣ ಕಾನೂನು ಶಿಕ್ಷೆಗೆ ಒಳಪಡಿಸಿ ದಲಿತ ಬಂಜಾರ ಸಮಾಜದ ನೊಂದ ಮಹಿಳೆಯಾದ ವಿಜಯಪುರದಿಂದ ಕೆಲಸಕ್ಕೆ ವಲಸೆ ಹೋದ ಸಕ್ರುಬಾಯಿ ರವಿ ಕುಟುಂಬಕ್ಕೆ ಕೂಡಲೇ 25 ಲಕ್ಷ ಪರಿಹಾರ ಕೊಟ್ಟು ಈ ಕುಟುಂಬದ ನೆರವಿಗೆ ಧಾವಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೀನಿ ಎಂದಿದ್ದಾರೆ. ನಡೆದಿರ್ತಕ್ಕಂಥ ಮಲ್ಪೆ ಬೀಚಲ್ಲಿ ನಡೆದಿರ್ತಕ್ಕಂಥ ಒಂದು ಮೀನು ಕಳ್ಳತನಗೋಸ್ಕರ ಬಂಜಾರ ಸಮಾಜದ ಮಹಿಳೆಯನ್ನು ಅಮಾನವೀಯ ಕೃತ್ಯವನ್ನು ಮಾನವೀಯತೆ ಇಲ್ಲದೆ ಮಹಿಳೆಯನ್ನು ಕಟ್ಟಿ ಹಾಕಿ ಹೊಡೆದಿರ್ತಕ್ಕಂಥದ್ದು ಇದು ಬಂಜಾರ ಸಮಾಜಕ್ಕೆ ಮಾಡಿರ್ತಕ್ಕಂಥ ದೊಡ್ಡ ಅವಮಾನ. ಯಾರು ಮಾಡಿರ್ತಕ್ಕಂಥ ನಾಲ್ವರನ್ನು ಬಂಧಿಸತಕ್ಕಂಥದ್ದು ಅವರಿಗೆ ಕಠಿಣ ಶಿಕ್ಷೆ ಕೊಡಬೇಕು. ಇನ್ನಿತರರನ್ನು ಕೂಡ ಬಂಧಿಸಿ ಅವರನ್ನು ಸರ್ಕಾರ ಕಠಿಣ ಶಿಕ್ಷೆ ಕೊಟ್ಟು ಅವರನ್ನು ಜೈಲೊಳಗೆ ಹಾಕಬೇಕಾಗಿ ಅವರಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಆ ಸಮಾಜದ ಮಹಿಳೆಯನ್ನು ಕೂಡ ಸರ್ಕಾರ ವತಿಯಿಂದ 25 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟು ಅವರನ್ನು ಸಾಂತ್ವನ ನೀಡಬೇಕಾಗಿ ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.